ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಕಮಿಷನ್ ಬಾಂಬ್ ಸ್ಫೋಟವಾಗಿದೆ. ಈ ಕುರಿತಾದ ಇನ್ನಷ್ಟು ಸುದ್ದಿಗಳನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ರೆಡಿ ಇದ್ದಾರೆ. ಓವರ್ ಟು ಯು ಸ್ಮಿತಾ. ಧನ್ಯವಾದ ಶ್ರೀಲಕ್ಷ್ಮಿ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇರೋ ಸಂದರ್ಭದಲ್ಲಿ 40% ಕಮಿಷನ್ ಆರೋಪ ಸರ್ಕಾರದ ವಿರುದ್ಧವಾಗಿ ತಿರುಗಿ ಅದು ಚುನಾವಣಾ ಫಲಿತಾಂಶದವರೆಗೂ ಕೂಡ ಅದರ ಪ್ರತಿಫಲನವನ್ನ ಗಮನಿಸಿದ್ವಿ. ಇದೀಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದ ನಂತರದಲ್ಲೂ ಕೂಡ ಗುತ್ತಿಗೆದಾರರ ಕಡೆಯಿಂದ ಇಂಥದ್ದೇ ಆರೋಪಗಳು. ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್ ಮತ್ತೊಮ್ಮೆ ಸ್ಫೋಟಗೊಂಡಿದೆ. ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಕಮಿಷನ್ ಬಾಂಬ್ ಸಿಡಿಸಲಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಚಿವ ಬೈರತಿ ಸುರೇಶ್ ವಿರುದ್ಧ ಕಮಿಷನ್ ಬಾಂಬ್ ಅನ್ನು ಹೊರಿಸಿದ್ದಾರೆ ಗುತ್ತಿಗೆದಾರರು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದಾರೆ. ಮಧ್ಯವರ್ತಿಗಳನ್ನ ಇಟ್ಕೊಂಡು ಕಾಮಗಾರಿಗಳನ್ನ ಫಿಕ್ಸ್ ಮಾಡಲಾಗ್ತಾ ಇದೆ. ಆರ್ಟಿ ನಗರ, ರಾಜಾಜಿನಗರದಲ್ಲಿ ಕಚೇರಿಯನ್ನ ಇಟ್ಕೊಂಡಿದ್ದಾರೆ. ಅಲ್ಲಿ ಕರೆಸ್ಕೊಂಡು ಬೇಕಾದವರಿಗೆ ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಈ ಕರಪ್ಷನ್, ಭ್ರಷ್ಟಾಚಾರ, ತಾರತಮ್ಯ ಅನ್ನೋದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ನಿಂತಿಲ್ಲ ಅನ್ನೋ ಆರೋಪವನ್ನ ಗುತ್ತಿಗೆದಾರರು ಹೊರಿಸ್ತಾ ಇದ್ದಾರೆ. ನಮ್ಮ ನಗರಾಭಿವೃದ್ಧಿ ಸಚಿವರು ನಗರಾಭಿವೃದ್ಧಿ ಸಚಿವರಿಗೆ 13ನೇ ತಾರೀಕು ಲೆಟರ್ ಬರೆದ್ವಿ. ಅದಾದ್ಮೇಲೆ ಹಿಂದೆ 2-3 ಲೆಟರ್ಗಳು ಕೂಡ ಸಹ ಬರೆದ್ವಿ. 2-3 ಮೀಟಿಂಗು ಸಹ ಮಾಡಿದ್ವಿ. ಏನು ಪ್ರಯೋಜನ ಆಗಿಲ್ಲ. ನಗರಾಭಿವೃದ್ಧಿ ಇದರಲ್ಲಿ ಏನಾಗ್ತಿದೆ ಅಂದ್ರೆ 10 ಮಹಾನಗರ ಪಾಲಿಕೆಗಳಿದಾವೆ ಸ್ನೇಹಿತರೆ. 10 ಮಹಾನಗರ ಪಾಲಿಕೆಗಳಲ್ಲಿ ಅವರು ಟೆಂಡರ್ಗಳನ್ನ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ. ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ. ಪ್ಯಾಕೇಜ್ ಟೆಂಡರ್ ಮಾಡಿಬಿಟ್ಟು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದ್ರೆ ಅವ್ರಿಗೂ ಸಹ ಮಧ್ಯವರ್ತಿಗಳನ್ನ ಇಟ್ಕೊಂಡು ಅವ್ರು ಆಡಳಿತ ಮಾಡ್ತಾರೆ. ದಯಮಾಡಿ ಇದನ್ನ ಗಮನಿಸಬೇಕು ತಾವು. ಮಧ್ಯವರ್ತಿಗಳೊಬ್ರು ಆರ್ಟಿ ನಗರಲ್ಲಿ ಒಬ್ರು ಮಧ್ಯವರ್ತಿ ಇದ್ದಾರೆ, ರಾಜಾಜಿನಗರದಲ್ಲಿ ಒಬ್ರು ಮಧ್ಯವರ್ತಿಗಳಿದ್ದಾರೆ. ಅವ್ರನ್ನ ಇಟ್ಕೊಂಡು ಒಬ್ಬ ವಿಪರ್ಯಾಸ ಸಂಗತಿ ಅಂದ್ರೆ ನಮ್ಮ ಎಂಜಿನಿಯರ್ಸ್ಗಳನ್ನ ಅದನ್ನ ಹೇಳ್ತೀನಿ ಒಂದ್ ನಿಮಿಷ. ಎಂಜಿನಿಯರ್ಸ್ಗಳನ್ನ ಅಲ್ಲಿ ಕರೆಸ್ಕೊಂತಾರೆ. ಚೀಫ್ ಇಂಜಿನಿಯರ್ಗಳನ್ನ ಖಾಸಗಿ ಆಫೀಸಿಗೆ ಕರೆಸ್ಕೊಂಡು ಟೆಂಡರ್ ಮಂಜುನಾಥಿಗೆ ಬೇಡ, ನಿಮ್ ಮಂಜುನಾಥಿಗೆ ಬೇಡ, ಇವ್ರು ಕೃಷ್ಣ ರೆಡ್ಡಿ ಕೊಡಿ, ಇವ್ರಿಗೆ ಕೊಡ್ಬೇಡ, ಇವ್ರಿಗೆ ಕೊಡಿ, ಇವ್ರಿಗೆ ಕೊಡ್ಬೇಡ, ಇವ್ರಿಗೆ ಕೊಡಿ ಅಂತ ಆರ್ಟಿ ನಗರ ಮತ್ತೆ ರಾಜಾಜಿನಗರದಲ್ಲಿ ಅವ್ರ ಮಧ್ಯವರ್ತಿಗಳು ಆಫೀಸ್ ಮಾಡ್ಕೊಂಡಿದ್ದಾರೆ, ಖಾಸಗಿ ಆಫೀಸು. ಅಲ್ಲಿ ಏನ್ ಮಾಡಿದ್ದಾರೆ ಅವರು, ನಮ್ಮ ಚೀಫ್ ಇಂಜಿನಿಯರ್ಸ್ಗಳು ಬಹಳ ಇತಿಹಾಸದಲ್ಲಿ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಕಮಿಷನ್ ಬಾಂಬ್ ಸ್ಫೋಟವಾಗಿದೆ. ಈ ಕುರಿತಾದ ಇನ್ನಷ್ಟು ಸುದ್ದಿಗಳನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ರೆಡಿ ಇದ್ದಾರೆ. ಓವರ್ ಟು ಯು ಸ್ಮಿತಾ. ಧನ್ಯವಾದ ಶ್ರೀಲಕ್ಷ್ಮಿ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇರೋ ಸಂದರ್ಭದಲ್ಲಿ 40% ಕಮಿಷನ್ ಆರೋಪ ಸರ್ಕಾರದ ವಿರುದ್ಧವಾಗಿ ತಿರುಗಿ ಅದು ಚುನಾವಣಾ ಫಲಿತಾಂಶದವರೆಗೂ ಕೂಡ ಅದರ ಪ್ರತಿಫಲನವನ್ನ ಗಮನಿಸಿದ್ವಿ. ಇದೀಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದ ನಂತರದಲ್ಲೂ ಕೂಡ ಗುತ್ತಿಗೆದಾರರ ಕಡೆಯಿಂದ ಇಂಥದ್ದೇ ಆರೋಪಗಳು. ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್ ಮತ್ತೊಮ್ಮೆ ಸ್ಫೋಟಗೊಂಡಿದೆ. ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಕಮಿಷನ್ ಬಾಂಬ್ ಸಿಡಿಸಲಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಚಿವ ಬೈರತಿ ಸುರೇಶ್ ವಿರುದ್ಧ ಕಮಿಷನ್ ಬಾಂಬ್ ಅನ್ನು ಹೊರಿಸಿದ್ದಾರೆ ಗುತ್ತಿಗೆದಾರರು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದಾರೆ. ಮಧ್ಯವರ್ತಿಗಳನ್ನ ಇಟ್ಕೊಂಡು ಕಾಮಗಾರಿಗಳನ್ನ ಫಿಕ್ಸ್ ಮಾಡಲಾಗ್ತಾ ಇದೆ. ಆರ್ಟಿ ನಗರ, ರಾಜಾಜಿನಗರದಲ್ಲಿ ಕಚೇರಿಯನ್ನ ಇಟ್ಕೊಂಡಿದ್ದಾರೆ. ಅಲ್ಲಿ ಕರೆಸ್ಕೊಂಡು ಬೇಕಾದವರಿಗೆ ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಈ ಕರಪ್ಷನ್, ಭ್ರಷ್ಟಾಚಾರ, ತಾರತಮ್ಯ ಅನ್ನೋದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ನಿಂತಿಲ್ಲ ಅನ್ನೋ ಆರೋಪವನ್ನ ಗುತ್ತಿಗೆದಾರರು ಹೊರಿಸ್ತಾ ಇದ್ದಾರೆ. ನಮ್ಮ ನಗರಾಭಿವೃದ್ಧಿ ಸಚಿವರಿಗೆ 13ನೇ ತಾರೀಕು ಲೆಟರ್ ಬರೆದ್ವಿ. ಅದಾದ್ಮೇಲೆ ಹಿಂದೆ 2-3 ಲೆಟರ್ಗಳು ಕೂಡ ಸಹ ಬರೆದ್ವಿ. 2-3 ಮೀಟಿಂಗು ಸಹ ಮಾಡಿದ್ವಿ. ಏನು ಪ್ರಯೋಜನ ಆಗಿಲ್ಲ. ನಗರಾಭಿವೃದ್ಧಿ ಇದರಲ್ಲಿ ಏನಾಗ್ತಿದೆ ಅಂದ್ರೆ 10 ಮಹಾನಗರ ಪಾಲಿಕೆಗಳಿದಾವೆ ಸ್ನೇಹಿತರೆ. 10 ಮಹಾನಗರ ಪಾಲಿಕೆಗಳಲ್ಲಿ ಅವರು ಟೆಂಡರ್ಗಳನ್ನ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ. ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ. ಪ್ಯಾಕೇಜ್ ಟೆಂಡರ್ ಮಾಡಿಬಿಟ್ಟು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದ್ರೆ ಅವ್ರಿಗೂ ಸಹ ಮಧ್ಯವರ್ತಿಗಳನ್ನ ಇಟ್ಕೊಂಡು ಅವ್ರು ಆಡಳಿತ ಮಾಡ್ತಾರೆ. ದಯಮಾಡಿ ಇದನ್ನ ಗಮನಿಸಬೇಕು ತಾವು. ಮಧ್ಯವರ್ತಿಗಳೊಬ್ರು ಆರ್ಟಿ ನಗರಲ್ಲಿ ಒಬ್ರು ಮಧ್ಯವರ್ತಿ ಇದ್ದಾರೆ, ರಾಜಾಜಿನಗರದಲ್ಲಿ ಒಬ್ರು ಮಧ್ಯವರ್ತಿಗಳಿದ್ದಾರೆ. ಅವ್ರನ್ನ ಇಟ್ಕೊಂಡು ಒಬ್ಬ ವಿಪರ್ಯಾಸ ಸಂಗತಿ ಅಂದ್ರೆ ನಮ್ಮ ಎಂಜಿನಿಯರ್ಸ್ಗಳನ್ನ ಅದನ್ನ ಹೇಳ್ತೀನಿ ಒಂದ್ ನಿಮಿಷ. ಎಂಜಿನಿಯರ್ಸ್ಗಳನ್ನ ಅಲ್ಲಿ ಕರೆಸ್ಕೊಂತಾರೆ. ಚೀಫ್ ಇಂಜಿನಿಯರ್ಗಳನ್ನ ಖಾಸಗಿ ಆಫೀಸಿಗೆ ಕರೆಸ್ಕೊಂಡು ಟೆಂಡರ್ ಮಂಜುನಾಥಿಗೆ ಬೇಡ, ನಿಮ್ ಮಂಜುನಾಥಿಗೆ ಬೇಡ, ಇವ್ರು ಕೃಷ್ಣ ರೆಡ್ಡಿ ಕೊಡಿ, ಇವ್ರಿಗೆ ಕೊಡ್ಬೇಡ, ಇವ್ರಿಗೆ ಕೊಡಿ, ಇವ್ರಿಗೆ ಕೊಡ್ಬೇಡ, ಇವ್ರಿಗೆ ಕೊಡಿ ಅಂತ
ಆರ್ ಟಿ ನಗರ ಮತ್ತೆ ರಾಜಾಜಿನಗರದಲ್ಲಿ ಅವ್ರ ಮಧ್ಯವರ್ತಿಗಳು ಆಫೀಸ್ ಮಾಡ್ಕೊಂಡಿದ್ದಾರೆ, ಖಾಸಗಿ ಆಫೀಸು. ಅಲ್ಲಿ ಏನ್ ಮಾಡಿದ್ದಾರೆ ಅವರು, ನಮ್ಮ ಚೀಫ್ ಇಂಜಿನಿಯರ್ಸ್ಗಳು ಬಹಳ ಇತಿಹಾಸದಲ್ಲಿ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಕಮಿಷನ್ ಬಾಂಬ್ ಸ್ಫೋಟವಾಗಿದೆ. ಈ ಕುರಿತಾದ ಇನ್ನಷ್ಟು ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ರೆಡಿ ಇದ್ದಾರೆ. ಓವರ್ ಟು ಯು ಸ್ಮಿತಾ. ಧನ್ಯವಾದ ಶ್ರೀಲಕ್ಷ್ಮಿ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇರೋ ಸಂದರ್ಭದಲ್ಲಿ 40% ಕಮಿಷನ್ ಆರೋಪ ಸರ್ಕಾರದ ವಿರುದ್ಧವಾಗಿ ತಿರುಗಿ ಅದು ಚುನಾವಣಾ ಫಲಿತಾಂಶದವರೆಗೂ ಕೂಡ ಅದರ ಪ್ರತಿಫಲನವನ್ನ ಗಮನಿಸಿದ್ವಿ. ಇದೀಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದ ನಂತರದಲ್ಲೂ ಕೂಡ ಗುತ್ತಿಗೆದಾರರ ಕಡೆಯಿಂದ ಇಂಥದ್ದೇ ಆರೋಪಗಳು. ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್ ಮತ್ತೊಮ್ಮೆ ಸ್ಫೋಟಗೊಂಡಿದೆ. ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಕಮಿಷನ್ ಬಾಂಬ್ ಸಿಡಿಸಲಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಚಿವ ಬೈರತಿ ಸುರೇಶ್ ವಿರುದ್ಧ ಕಮಿಷನ್ ಬಾಂಬ್ ಅನ್ನು ಹೊರಿಸಿದ್ದಾರೆ ಗುತ್ತಿಗೆದಾರರು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದಾರೆ. ಮಧ್ಯವರ್ತಿಗಳನ್ನ ಇಟ್ಕೊಂಡು ಕಾಮಗಾರಿಗಳನ್ನ ಫಿಕ್ಸ್ ಮಾಡಲಾಗ್ತಾ ಇದೆ. ಆರ್ಟಿ ನಗರ, ರಾಜಾಜಿನಗರದಲ್ಲಿ ಕಚೇರಿಯನ್ನ ಇಟ್ಕೊಂಡಿದ್ದಾರೆ. ಅಲ್ಲಿ ಕರೆಸ್ಕೊಂಡು ಬೇಕಾದವರಿಗೆ ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಈ ಕರಪ್ಷನ್, ಭ್ರಷ್ಟಾಚಾರ, ತಾರತಮ್ಯ ಅನ್ನೋದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ನಿಂತಿಲ್ಲ ಅನ್ನೋ ಆರೋಪವನ್ನ ಗುತ್ತಿಗೆದಾರರು ಹೊರಿಸ್ತಾ ಇದ್ದಾರೆ. ನಮ್ಮ ನಗರಾಭಿವೃದ್ಧಿ ಸಚಿವರು ನಗರಾಭಿವೃದ್ಧಿ ಸಚಿವರಿಗೆ 13ನೇ ತಾರೀಕು ಲೆಟರ್ ಬರೆದ್ವಿ. ಅದಾದ್ಮೇಲೆ ಹಿಂದೆ 2-3 ಲೆಟರ್ಗಳು ಕೂಡ ಸಹ ಬರೆದ್ವಿ. 2-3 ಮೀಟಿಂಗು ಸಹ ಮಾಡಿದ್ವಿ. ಏನು ಪ್ರಯೋಜನ ಆಗಿಲ್ಲ. ನಗರಾಭಿವೃದ್ಧಿ ಇದರಲ್ಲಿ ಏನಾಗ್ತಿದೆ ಅಂದ್ರೆ 10 ಮಹಾನಗರ ಪಾಲಿಕೆಗಳಿದಾವೆ ಸ್ನೇಹಿತರೆ. 10 ಮಹಾನಗರ ಪಾಲಿಕೆಗಳಲ್ಲಿ ಅವರು ಟೆಂಡರ್ಗಳನ್ನ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ. ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ. ಪ್ಯಾಕೇಜ್ ಟೆಂಡರ್ ಮಾಡಿಬಿಟ್ಟು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದ್ರೆ ಅವ್ರಿಗೂ ಸಹ ಮಧ್ಯವರ್ತಿಗಳನ್ನ ಇಟ್ಕೊಂಡು ಅವ್ರು ಆಡಳಿತ ಮಾಡ್ತಾರೆ. ದಯಮಾಡಿ ಇದನ್ನ ಗಮನಿಸಬೇಕು ತಾವು. ಮಧ್ಯವರ್ತಿಗಳೊಬ್ರು ಆರ್ ಟಿ ನಗರಲ್ಲಿ ಒಬ್ರು ಮಧ್ಯವರ್ತಿ ಇದ್ದಾರೆ, ರಾಜಾಜಿನಗರದಲ್ಲಿ ಒಬ್ರು ಮಧ್ಯವರ್ತಿಗಳಿದ್ದಾರೆ. ಅವ್ರನ್ನ ಇಟ್ಕೊಂಡು ಒಬ್ಬ ವಿಪರ್ಯಾಸ ಸಂಗತಿ ಅಂದ್ರೆ ನಮ್ಮ ಎಂಜಿನಿಯರ್ಸ್ಗಳನ್ನ ಅದನ್ನ ಹೇಳ್ತೀನಿ ಒಂದ್ ನಿಮಿಷ. ಎಂಜಿನಿಯರ್ಸ್ಗಳನ್ನ ಅಲ್ಲಿ ಕರೆಸ್ಕೊಂತಾರೆ. ಚೀಫ್ ಇಂಜಿನಿಯರ್ಗಳನ್ನ ಖಾಸಗಿ ಆಫೀಸಿಗೆ ಕರೆಸ್ಕೊಂಡು ಟೆಂಡರ್, ಮಂಜುನಾಥಿಗೆ ಬೇಡ, ನಿಮ್ ಮಂಜುನಾಥಿಗೆ ಬೇಡ, ಇವ್ರು ಕೃಷ್ಣ ರೆಡ್ಡಿ ಕೊಡಿ, ಇವ್ರಿಗೆ ಕೊಡ್ಬೇಡ, ಇವ್ರಿಗೆ ಕೊಡಿ, ಇವ್ರಿಗೆ ಕೊಡ್ಬೇಡ, ಇವ್ರಿಗೆ ಕೊಡಿ ಅಂತ. ಆರ್ ಟಿ ನಗರ ಮತ್ತೆ ರಾಜಾಜಿನಗರದಲ್ಲಿ ಅವ್ರ ಮಧ್ಯವರ್ತಿಗಳು ಆಫೀಸ್ ಮಾಡ್ಕೊಂಡಿದ್ದಾರೆ, ಖಾಸಗಿ ಆಫೀಸು. ಅಲ್ಲಿ ಏನ್ ಮಾಡಿದ್ದಾರೆ ಅವರು, ನಮ್ಮ ಚೀಫ್ ಇಂಜಿನಿಯರ್ಸ್ಗಳು ಬಹಳ ಇತಿಹಾಸದಲ್ಲಿ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಕಮಿಷನ್ ಬಾಂಬ್ ಸ್ಫೋಟವಾಗಿದೆ. ಈ ಕುರಿತಾದ ಇನ್ನಷ್ಟು ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ರೆಡಿ ಇದ್ದಾರೆ. ಓವರ್ ಟು ಯು ಸ್ಮಿತಾ. ಧನ್ಯವಾದ ಶ್ರೀಲಕ್ಷ್ಮಿ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇರೋ ಸಂದರ್ಭದಲ್ಲಿ 40% ಕಮಿಷನ್ ಆರೋಪ ಸರ್ಕಾರದ ವಿರುದ್ಧವಾಗಿ ತಿರುಗಿ ಅದು ಚುನಾವಣಾ ಫಲಿತಾಂಶದವರೆಗೂ ಕೂಡ ಅದರ ಪ್ರತಿಫಲನವನ್ನ ಗಮನಿಸಿದ್ವಿ. ಇದೀಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದ ನಂತರದಲ್ಲೂ ಕೂಡ ಗುತ್ತಿಗೆದಾರರ ಕಡೆಯಿಂದ ಇಂಥದ್ದೇ ಆರೋಪಗಳು. ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್ ಮತ್ತೊಮ್ಮೆ ಸ್ಫೋಟಗೊಂಡಿದೆ. ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಕಮಿಷನ್ ಬಾಂಬ್ ಸಿಡಿಸಲಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಚಿವ ಬೈರತಿ ಸುರೇಶ್ ವಿರುದ್ಧ ಕಮಿಷನ್ ಬಾಂಬ್ ಅನ್ನು ಹೊರಿಸಿದ್ದಾರೆ ಗುತ್ತಿಗೆದಾರರು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದಾರೆ. ಮಧ್ಯವರ್ತಿಗಳನ್ನ ಇಟ್ಕೊಂಡು ಕಾಮಗಾರಿಗಳನ್ನ ಫಿಕ್ಸ್ ಮಾಡಲಾಗ್ತಾ ಇದೆ. ಆರ್ಟಿ ನಗರ, ರಾಜಾಜಿನಗರದಲ್ಲಿ ಕಚೇರಿಯನ್ನ ಇಟ್ಕೊಂಡಿದ್ದಾರೆ. ಅಲ್ಲಿ ಕರೆಸ್ಕೊಂಡು ಬೇಕಾದವರಿಗೆ ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಈ ಕರಪ್ಷನ್, ಭ್ರಷ್ಟಾಚಾರ, ತಾರತಮ್ಯ ಅನ್ನೋದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ನಿಂತಿಲ್ಲ ಅನ್ನೋ ಆರೋಪವನ್ನ ಗುತ್ತಿಗೆದಾರರು ಹೊರಿಸ್ತಾ ಇದ್ದಾರೆ. ನಮ್ಮ ನಗರಾಭಿವೃದ್ಧಿ ಸಚಿವರಿಗೆ 13ನೇ ತಾರೀಕು ಲೆಟರ್ ಬರೆದ್ವಿ. ಅದಾದ್ಮೇಲೆ ಹಿಂದೆ 2-3 ಲೆಟರ್ಗಳು ಕೂಡ ಸಹ ಬರೆದ್ವಿ. 2-3 ಮೀಟಿಂಗು ಸಹ ಮಾಡಿದ್ವಿ. ಏನು ಪ್ರಯೋಜನ ಆಗಿಲ್ಲ. ನಗರಾಭಿವೃದ್ಧಿ ಇದರಲ್ಲಿ ಏನಾಗ್ತಿದೆ ಅಂದ್ರೆ 10 ಮಹಾನಗರ ಪಾಲಿಕೆಗಳಿದಾವೆ ಸ್ನೇಹಿತರೆ. 10 ಮಹಾನಗರ ಪಾಲಿಕೆಗಳಲ್ಲಿ ಅವರು ಟೆಂಡರ್ಗಳನ್ನ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ. ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ. ಪ್ಯಾಕೇಜ್ ಟೆಂಡರ್ ಮಾಡಿಬಿಟ್ಟು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದ್ರೆ ಅವ್ರಿಗೂ ಸಹ ಮಧ್ಯವರ್ತಿಗಳನ್ನ ಇಟ್ಕೊಂಡು ಅವ್ರು ಆಡಳಿತ ಮಾಡ್ತಾರೆ. ದಯಮಾಡಿ ಇದನ್ನ ಗಮನಿಸಬೇಕು ತಾವು. ಮಧ್ಯವರ್ತಿಗಳೊಬ್ರು ಆರ್ ಟಿ ನಗರಲ್ಲಿ ಒಬ್ರು ಮಧ್ಯವರ್ತಿ ಇದ್ದಾರೆ, ರಾಜಾಜಿನಗರದಲ್ಲಿ ಒಬ್ರು ಮಧ್ಯವರ್ತಿಗಳಿದ್ದಾರೆ. ಅವ್ರನ್ನ ಇಟ್ಕೊಂಡು ಒಬ್ಬ ವಿಪರ್ಯಾಸ ಸಂಗತಿ ಅಂದ್ರೆ ನಮ್ಮ ಎಂಜಿನಿಯರ್ಸ್ಗಳನ್ನ ಅದನ್ನ ಹೇಳ್ತೀನಿ ಒಂದ್ ನಿಮಿಷ. ಎಂಜಿನಿಯರ್ಸ್ಗಳನ್ನ ಅಲ್ಲಿ ಕರೆಸ್ಕೊಂತಾರೆ.
ಚೀಫ್ ಇಂಜಿನಿಯರ್ಗಳನ್ನ ಖಾಸಗಿ ಆಫೀಸಿಗೆ ಕರೆಸ್ಕೊಂಡು ಟೆಂಡರ್ ಮಂಜುನಾಥಿಗೆ ಬೇಡ, ನಿಮ್ ಮಂಜುನಾಥಿಗೆ ಬೇಡ, ಇವ್ರು ಕೃಷ್ಣ ರೆಡ್ಡಿ ಕೊಡಿ, ಇವ್ರಿಗೆ ಕೊಡ್ಬೇಡ, ಇವ್ರಿಗೆ ಕೊಡಿ, ಇವ್ರಿಗೆ ಕೊಡ್ಬೇಡ, ಇವ್ರಿಗೆ ಕೊಡಿ ಅಂತ. ಆರ್ ಟಿ ನಗರ ಮತ್ತೆ ರಾಜನಗರದಲ್ಲಿ ಅವ್ರ ಮಧ್ಯವರ್ತಿಗಳು ಆಫೀಸ್ ಮಾಡ್ಕೊಂಡಿದ್ದಾರೆ, ಖಾಸಗಿ ಆಫೀಸು. ಅಲ್ಲಿ ಏನ್ ಮಾಡಿದ್ದಾರೆ ಅವರು, ನಮ್ಮ ಚೀಫ್ ಇಂಜಿನಿಯರ್ಸ್ಗಳು ಬಹಳ ಇತಿಹಾಸದಲ್ಲಿ